ಎಸ್ಪಿ ಸೇರಿದಂತೆ ಅವರ ತಂಡವನ್ನು ಅಮಾನತುಪಡಿಸುವಂತೆ ಒತ್ತಾಯಿಸಿ ಸಿಎಂಗೆ ಮನವಿ. ವಾಲ್ಮೀಕಿ ಶ್ರೀಗಳ ನೇತೃತ್ವದಲ್ಲಿ ಮನವಿ ಸಲ್ಲಿಕೆ. ವಾರದೊಳಗೆ ಕ್ರಮ ಕೈಗೊಳ್ಳದಿದ್ದರೆ ನಿರಂತರ ಹೋರಾಟ. ಡಾ ಬಿಆರ್ ಅಂಬೇಡ್ಕರ್ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ. ಜೈ ಭೀಮ ಜೈ ವಾಲ್ಮೀಕಿ ಘೋಷಣೆ. ಚಾಮರಾಜನಗರದಲ್ಲಿ ನಾಯಕ ಜನಾಂಗದ ಹೆಸರಿಗೆ ಕಳಂಕ ತರುವ ರೀತಿಯಲ್ಲಿ ಹಾಗೂ ಕೋಮು ಸ್ವಾಮರಸ್ಯವನ್ನ ಹಾಳು ಮಾಡುವ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಅವರ ತಂಡದ ಕೂಡಲೇ ಅಮಾನತುಪಡಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ನಾಯಕ ಜನಾಂಗದ ಹೋರಾಟ ಸಮಿತಿಯು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಗರದ ಜಿಲ್ಲಾಡಳಿತ ಭವನದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ತಪ್ಪಿತಸ್ಥ ಅಧಿಕಾರ ಮೇಲೆ ಕಾನೂನು ಕ್ರಮಗೊಳ್ಳಿ. ಎಸ್ಐ ಸಂದರ್ಭದಲ್ಲಿ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಮಾತನಾಡಿ, ನಾಯಕ ಸಮುದಾಯ ತನ್ನದೇ ಆದ ಒಂದು ಇತಿಹಾಸವನ್ನ ಹೊಂದಿರುವ ಸಮುದಾಯವಾಗಿದ್ದು, ಈ ಸಮುದಾಯದ ಕಿಡಿಗೇಡಿಗಳು ಕಳಂಕ ತರುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಪ್ಪಿತಸ್ಥರ ಅಧಿಕಾರಿಗಳ ಮೇಲೆ ಒಂದು ವಾರದೊಳಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಇತ್ತೀಚೆಗೆ ಕೋಮು ಸೌಹಾರ್ದತೆಯನ್ನ ಹಾಳು ಮಾಡುವ ಕೆಲವು ಘಟನೆಗಳನ್ನು ಕಿಡಿಗೇಡಿಗಳು ಅವ್ಯಾಹತವಾಗಿ ನಡೆಸಿಕೊಂಡು ಬರ್ತಾ ಇದ್ದು, ಇವರ ಈ ಕೃತ್ಯಕ್ಕೆ ಸಹಾಯವಾಗುವ ರೀತಿಯಲ್ಲಿ ಚಾಮರಾಜನಗರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕವಿತಾ ಮತ್ತು ಅವರ ತಂಡದ ಸದಸ್ಯರುಗಳಾದ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್, ಸಾಗರ್, ನವೀನ್ ಹಾಗೂ ಎಎಸ್ಐ ಮಹದೇವು ಅವರುಗಳು ಕರ್ತವ್ಯ ನಿರ್ವಹಿಸುತ್ತಾ ಇದ್ದಾರೆ. ಈ ಕೂಡಲೇ ಅವರನ್ನು ಅಮಾನತುಪಡಿಸಬೇಕು, ಇಲ್ಲದಿದ್ದರೆ ಜಿಲ್ಲಾಡಳಿತ ಭವನದ ಎದುರು ಉಗ್ರ ಹೋರಾಟ ಮಾಡುವುದಾಗಿ ಜಿಲ್ಲಾ ನಾಯಕ ಜನಾಂಗದ ಹೋರಾಟ ಸಮಿತಿ ಎಚ್ಚರಿಸಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ, ತಾಲೂಕು ವಿದ್ಯಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ್ ನಾಯಕ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಎಚ್ವಿ ಚಂದ್ರು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್ ಸೋಮನಾಯಕ, ಕೊಪ್ಪಾಳಿ ಮಹದೇವ ನಾಯಕ, ಬಿಜೆಪಿ ಮಾಜಿ ಅಧ್ಯಕ್ಷ ಆರ್ ಸುಂದರ್, ಬಿಜೆಪಿ ಎಸ್ಟಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಜಯಸುಂದರ್, ನಗರಸಭಾ ಮಾಜಿ ಅಧ್ಯಕ್ಷ ರಾಮಸಮುದ್ರ ಸುರೇಶ್, ಕಪಿನಿ ನಾಯಕ, ಯಳಂದೂರು ತಾಲೂಕು ಅಧ್ಯಕ್ಷ ಮುರಳೀಕೃಷ್ಣ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್ ಸೋಮನಾಯಕ, ಕೊಪ್ಪಾಳಿ ಮಹದೇವ ನಾಯಕ, ರಮೇಶ್, ಮಲ್ಲೇಶ್, ಬುಲೆಟ್ ಚಂದ್ರು, ಶಿವರಾಮ್, ನಾರಾಯಣ್, ವೆಂಕಟೇಶ್, ಸಿಂಗರಪುರ ಮಹೇಶ್, ನಗರಸಭಾ ಮಾಜಿ ಸದಸ್ಯ ಚೆಂಕುಮಣಿ, ಕೃಷ್ಣ ನಾಯಕ, ಕಂಡಕ್ಟರ್ ಸೋಮನಾಯಕ, ಕಂದಹಳ್ಳಿ ಮಹೇಶ್, ಪಾಳ್ಯ ಕೃಷ್ಣನಾಯಕ, ಚಂದ್ರಶೇಖರ್ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಭವ ಟಿವಿ, ಚಾಮರಾಜನಗರ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಮ್ಮನ್ನು ಏನ್ ಮಾಡ್ತಾರೋ ಚಿಂತೆ ಇಲ್ಲ, ದೈನಂದಿನ ಚಟುವಟಿಕೆಗಳು ನಡೀಬಾರ್ದು, ಆ ತರ ಈ ಜನಾಂಗ ಮಾಡ್ತೀವಿ. ಅದಕ್ಕೆ ನಿಮ್ಗೆ ಬೆಂಬಲ, ಶ್ರೀರಕ್ಷೆ ನಮಗೆ ಬೇಕು. ನೀವು ಬರಬೇಕು ಬುದ್ಧಿ, ಅದು ಉದ್ಘಾಟನೆ ಮಾಡಬೇಕು ಅಂತ ಮನೆ ಪತ್ರ ಕೊಡ್ತಾ ಇದೀವಿ. ಹೇಳಿದ ಬುದ್ಧಿ ಇದು ತಮಗೆ ಕೊಟ್ಟಿರ್ತಕ್ಕಂಥ ಚಾಮರಾಜನಗರ ನಮ್ಮ ಮುಖೇನ ಜಿಲ್ಲಾಧಿಕಾರಿಗಳು ಮಾತಾಡಿದ್ರು. ಕರ್ನಾಟಕ ರಾಜ್ಯದ ನಾಯಕ ಸಮುದಾಯ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಹೊಂದಿರತಕ್ಕಂಥ ಸಮುದಾಯ. ಇಂಥ ಒಂದು ಸಮುದಾಯ ಇವತ್ತು ಸಾಮರಸ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಕೆಲವು ಕಿಡಿಗೇಡಿಗಳು ಎಲ್ಲೇ ಒಂದು ಕಡೆ ಈ ಸಮುದಾಯದ ಬಗ್ಗೆ, ಈ ಜನಾಂಗದ ಮೇಲೆ ಕಳಂಕ ತರುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಮೊನ್ನೆ EDC ಅವರಿಗೆ ಮನವಿ ಮಾಡ್ಕೊಳ್ಳುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಹಾಗೆಯೇ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಮತ್ತು ತಮ್ಮ ಮೂಲಕವೂ ಕೂಡ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಬಹುತೇಕ ಯಾರು ತಪ್ಪಿಸ್ತಿದ್ದಾರೆ ಆ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಇರತಕ್ಕಂಥ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಬೇಕು ಅಂತೇಳಿ ಸಮುದಾಯದ ಎಲ್ಲರ ಪರವಾಗಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೇವೆ. ಅವರು ಏನು ನಾವು ಗಡುವು ಕೊಟ್ಟಿದ್ದೀವಿ, ಒಂದು ವಾರ ಒಳಗೆ ಕ್ರಮ ತೆಗೆದುಕೊಳ್ಳೋದಾದರೆ ಬರುವಂಥ ದಿನಮಾನಗಳಲ್ಲಿ ನಮ್ಮ ಸಮುದಾಯ ಚಾಮರಾಜನಗರ ಜಿಲ್ಲೆಯಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತದೆ ಅದರ ಜೊತೆಗೆ ನಾವು ನಿಲ್ತೀವಿ ಅನ್ನುವಂಥ ಒಂದು ಸ್ಪಷ್ಟವಾದ ಸಂದೇಶವನ್ನು EDC ಅವರನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕಂತೇಳಿ ಇಡೀ ಚಾಮರಾಜನಗರ ಜಿಲ್ಲೆಯ ಮತ್ತು ರಾಜ್ಯದ ನಾಯಕ ಸಮಾಜದ ಪರವಾಗಿ ನಾನು ಮಾನ್ಯ EDC ಅವರಿಗೆ ಒತ್ತಾಯವನ್ನು ಮಾಡ್ತಾಯಿದ್ದೇನೆ. 7 ದಿನದಲ್ಲಿ ಅವ್ರೇನಾದ್ರೂ ಆ 5 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡದೆ ಹೋದ್ರೆ ನಾವು ಇಡೀ ಚಾಮರಾಜನಗರದಲ್ಲಿ DC ಆಫೀಸ್ ಮುಂದೆ ಹಗಲು ರಾತ್ರಿ ಧರಣಿ ಕೂತ್ಕೊತೀವಿ. ತಾವು ಬರಬೇಕಾಯ್ತೆ, ಮತ್ತೆ ರಾಜ್ಯಕ್ಕೂ ಸಹಿತ ನೀವು ಕರೆ ಕೊಡಬೇಕಾಯ್ತದೆ. ಇಡೀ ರಾಜ್ಯದಲ್ಲಿ ನಮ್ಮ ಪರವಾಗಿ ಧರಣಿ ಸ್ಟಾರ್ಟ್ ಮಾಡಬೇಕಾಯ್ತದೆ. ಇದು ಮನೆ ಪತ್ರ ಬುದ್ಧಿ ಕೊಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳಿಗೆ. ಇದನ್ನು ನೋಡಿ, ಇಲ್ಲಿ ಈಗ ಚಾಮರಾಜನಗರ ಜಿಲ್ಲಾ ನಾಯಕ ಜನಾಂಗದ ಹೋರಾಟ ಸಮಿತಿ ಗೌರವಾನ್ವಿತ ಸ್ವಾಮೀಜಿಯವರು ನೇತೃತ್ವದಲ್ಲಿ
ಒಂದು ಮನವಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸುವುದು. ಚಾಮರಾಜನಗರ ತಾಲೂಕಲ್ಲಿ ಬೇಕು ಅಂತಾನೆ ನಾಯಕ ಜನಾಂಗಕ್ಕೆ ಏನು ನಾವು ತ್ಯಾಗ ಬಲಿದಾನಗಳಾಗಿ ನಮ್ಮ ಜನಾಂಗಕ್ಕೆ ಕಳಂಕ ತರಲೇಬೇಕು. ಮತ್ತು ರಾಜಕೀಯದಲ್ಲಿ ಪ್ರಮುಖವಾಗಿ ಕೊಟ್ಟವರೇ ಜನಾಂಗ ಇದನ್ನೇ ಬರ್ತಾರೆ. ನಾವು ಭಾಳ ಅಂದರೆ ಅಲ್ಲಿ ಗುಳಿ ಇಟ್ಟ ಕೆಲಸ. ಈಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕವಿತಾ ಅವರು, ಅವ್ರ ತಂಡ ಶ್ರೀಕಾಂತ್, ಸಾಗರ್, ನವೀನ್, ASI ಮಾದೇವ್ 4 ಜನ ಮಾಡಿದರು. 4 ಜನ ಇದ್ದೇನೆ, 4 ಜನ ಮಾಡಿದರು. ನಮ್ಮ ಉದ್ದೇಶ ಏನು ಅಂದರೆ ಪ್ರಾರಂಭ ಆದ್ದು ಬಗಲುಪೇಟೆಯಲ್ಲಿ ಒಂದು ನಾಮಫಲಕ ವಿಚಾರ. ಆ ನಾಮಫಲಕ ವಿಚಾರ ಗ್ರಾಮ ಪಂಚಾಯತಿ ವಿರುದ್ಧ ನಿರ್ಣಯಕ್ಕೆ ವಿರುದ್ಧವಾಗಿ ಮಾಡ್ಕೊಂಬರ್ತಾರೆ. ನಾವು ಸುಮ್ಮನೆ ಇದ್ವಿ. ತದನಂತರ ಹುಂಗನೂರಲ್ಲಿ ನಮ್ಮದೇ ಜನಾಂಗದ ಒಬ್ಬ ವ್ಯಕ್ತಿ ಕಳೆದ 27 ತಿಂಗಳಿಂದ ಸ್ಯಾಲ್ರಿ ಕೊಟ್ಟಿಲ್ಲ ಅಂತೇಳಿ ಅವನಿಗೆ ಅಲ್ಲಿಯ PDO ಅಧ್ಯಕ್ಷರು ಮತ್ತು ಅವರ ಗಂಡನ ಮೇಲೆ ಎತ್ತೋಡ್ ಬಂದಿಟ್ಬಿಟ್ಟು ಸುತ್ತಮುತ್ತ ಇವತ್ತವರೆಗೆ ಈ ಜಿಲ್ಲಾಧಿಕಾರಿ ಪೊಲೀಸ್ ಅಧಿಕಾರಿಗಳು ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ. NSP ಅವರೇ ಅವ್ರ ಇಲಾಖೆದ ಒಬ್ಬರನ್ನ ಇವತ್ತವರೆಗೂ ಅರೆಸ್ಟ್ ಮಾಡಿಲ್ಲ. ಅವ್ರ ಬೇಲ್ ತಗೊಳ್ಳಿಕ್ಕೆ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಚಿತಾವಣೆ ಮಾಡಿ ಅವ್ರ ಬೇಲ್ ತಗೊಳ್ಳಿಕ್ಕೆ ಸಹಾಯ ಮಾಡೋದಾಗುತ್ತೆ. ತದನಂತರ ಜ್ಯೋತಿಗೌಡ ಬರೋದು ಘಟನೆ ಆಯಿತು. ನಮ್ಮವ್ರು ಯಾರೋ ಹೋಗಿಲ್ಲ, ನಿಮ್ಮ ಗಂಟೆಗೆ ಹೋಗಿದ್ದಿಲ್ಲ. ಅವರೇ ಹೇಳಿದ್ರು ಪೊಲೀಸ್ CCTVನಲ್ಲಿ ಯಾರೋ ಹೊರಗಡೆ ಬಂದು ಟಾಟಾ ಸುಮೋ ಬಂತು, ಗಾಡಿ ಬಂತು, ಹೊರಗಡೆ ಜೈಲಿಂದ ತಪ್ಪಿಸ್ಕೊಂಬಂದ್ರು ಮಾಡಿದ್ರು ಅಂತ ಅದೇ SP ಹೇಳಿಕೆ ಕೊಟ್ಟರು. ತದನಂತರ ಬೇಕು ಅಂತಲೇ ಪುನಃ ಇಲ್ಲೋ 4 ಜನಾಂಗದವ್ರನ್ನ ಒಬ್ಬರನ್ನ ಅರೆಸ್ಟ್ ಮಾಡಿದ್ರು. ಮಂಜುನಾಥನ ಹುಡುಗನ್ನ ನಾವು ಯಾರೋ ಮಾತಾಡ್ತಿದ್ದೇವೆ. ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾ ಇದ್ದೆ, ಬೇಡ ಅದೇನೇ ಮಾಡಲಿ ಅಂತೇಳಿ. ಅದಾದಮೇಲೆ ಏನು ಮಾಡಿದ್ರು ಅಂದರೆ ಅವ್ರು ಹಾಕಿದ್ದ ಏನು ಸ್ಕೆಚ್ ಮಾಡ್ತಿದ್ರು ಅವನ್ನ ಅಪರಾಧಿ ಮಾಡಬೇಕು ಅಂತ ಅವನಿಗೆ ಪೂರಕ ದಾಖಲೆ ಕೊಡೋಕೆ ಆಗಲಿಲ್ಲ. ಬದಿಯವರ ನಮ್ಮವನ್ನೇ ಇನ್ನೊಬ್ಬನ ಅವ್ನ ಸ್ನೇಹಿತನ 17 ಗಂಟೆ ಬಂದು ಮಾನಾಟ ಮಾಡಿ ಅವ್ನ ಕೈಲಿ ಒಪ್ಸೋ ಪ್ರಯತ್ನ ಮಾಡಿ ಬಾಡದವರು ಜೈಪುರದಲ್ಲೇ ಮಾಡಿ ಎಲ್ಲರೂ ಮಾಡಿದ್ರು. ನಮ್ಮೆಲ್ಲ ಸ್ನೇಹಿತರು MLC ಮಾಡಿಸಿ ಅದು ತಗೊಂಬಂದು ಅಧಿಕಾರಿಗಳ ಮೇಲೆ ಇದು ಮಾಡಿದ್ವಿ. ಇವತ್ತವರೆಗೆ ಆ ಪೊಲೀಸ್ ಅಧಿಕಾರಿಗಳು ಯಾರ್ಯಾರ ಮೇಲೆ MLC ಆಗದೆ ಅವ್ರಿಗೆ ಇವತ್ತವರೆಗೂ ಈ ಪೊಲೀಸ್ ಅಧಿಕಾರಿಗಳು SP ನೋಟಿಸ್ ಕೊಡಲೇ ಬಂದಿದೆ. ನಮ್ಮ ತಾಳ್ಮೆಗೂ ಮಿತಿ ಅದೇ. ಇಲ್ಲಿ ಹೋರಾಟ ಮಾಡಿದ್ವಿ, ಸರ್ಕಾರ ಏನೋ ಮಾಡ್ತದೆ ಅಂತೇಳಿ ನಾವು ಯಾವ ಪಕ್ಷದ ಪರನೂ ಅಲ್ಲ, ಯಾವ ವ್ಯಕ್ತಿ ವಿರುದ್ಧನೂ ಅಲ್ಲ, ಯಾವ ಜಾತಿ ವಿರುದ್ಧನೂ ಅಲ್ಲ. ನಾವು ಅವರೆಲ್ಲ ಅಣ್ಣ ಪುತ್ರಗೆ ಮಾಡ್ತಿದ್ವಿ. ಇಂಥ ಘಟನೆ ನಡೆಸ್ಕೊಳ್ತಾರೆ. ಇವತ್ತು ಬೇಕು ಅಂತ ಕ್ರಿಯೇಟ್ ಮಾಡಿ ಜನ ದಂಡೆ ಮಾಡಿ ಕೊಟ್ಟು ಮಾತಾಡಲಿಲ್ಲ. ನಿಮ್ಮ ನೇತೃತ್ವದಲ್ಲಿ ನಿಮ್ಮನ್ನು ಕರ್ಕೊಂಬಂದು ಬೆಂಗಳೂರಲ್ಲಿ ಸಭೆ ಮಾಡಿದ್ವಿ. ಇವತ್ತು ತಾವು ಜಾತ್ರೆ ಕರೆಯುವ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ನೀವೇ ಬರ್ತೀರಿ ಇಲ್ಲಿಗೆ ದಂಡಿಗೆ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಅದ್ರ ಪರಿಸ್ಥಿತಿನೇ ಬೇರೆ ಇರ್ತಿತ್ತು. ಹೌದು, ನಾಯಕ ಜನಾಂಗ ಒಟ್ಟಾರೆ ಎಲ್ಲ ನಿಮ್ಮ ಬೆನ್ನಿಂದ ನಿಂತ್ಕೊಳ್ಳೋದು, ಆ ಪರಿಸ್ಥಿತಿನೇ ಬೇರೆ ಇರೋದು. ನಾವು ಅದೆಲ್ಲ ಆಗೋದು ಬೇಡ ಅಂತೇಳಿ ಭಾಳ ಶಾಂತ ಆಗ್ತದೆ. ಯಾಕಂದರೆ ನಾವು ಈ ಜನಾಂಗ ಇಡೀ ರಾಜ್ಯದ ರಕ್ಷಣೆ ಮಾಡ್ಕೊಂಬಂದಿರೋರು, ಇಡೀ ರಾಜ್ಯವನ್ನು ಕಟ್ಕೊಂಡ್ಬಂದಿರೋರು. ನಮ್ಮಿಂದ ಅಹಿತಕರ ಘಟನೆ ಆಗಬಾರ್ದು ಅಂತ ಸುಮ್ಮನೆ ಇದ್ದೀವಿ. ನಮ್ಮ ತಾಳ್ಮೆ ನಿಂತಿರೋಗಿದೆ. ಇವತ್ತು ಮುಖ್ಯಮಂತ್ರಿಗಳು ಒಂದು ಮನವಿ ಕೊಡ್ತಾ ಇದ್ದೀವಿ. ನಮಗೆ ಇನ್ನೊಂದು ವಾರದಲ್ಲಿ ಯಾರು ಜಿಲ್ಲಾ SP ಅವಳ ಕವಿತಾ, ಆವಮ್ಮ, ಸಾಗರ್ ಸರ್ಕಲ್ ಇನ್ಸ್ಪೆಕ್ಟ್ರು, ನವೀನ್, ಶ್ರೀಕಾಂತ್, ASI ಮಾದೇವ್ ಅಷ್ಟು ಜನನ ಸಸ್ಪೆಂಡ್ ಮಾಡಿ ಆದೇಶ ಬಂದರು. ಇನ್ನು 8 ದಿನಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ ಬಂದು ಅವಿರತ ಅಗಲೋರಾತ್ರಿ ನಿರಂತರವಾಗಿ ನೀವು ಬರ್ತೀವಿ, ತಾವು ಬರಬೇಕಾಗ್ತದೆ. ಮತ್ತು ನೀವು ಇಡೀ ರಾಜ್ಯಕ್ಕೆ ಕರೆ ಕೊಟ್ಟು ನಮ್ಮ ಪರವಾಗಿ ನಿಲ್ಬೇಕು ಅಂತ ಬುದ್ಧಿ. ಅದು ನಿಮ್ಮನ್ನು ನಾವು ಬೇಡ್ಕೊಳ್ಳೋದೇನು ಅಂತ ಹೇಳಿದ್ರೆ ನಮ್ಮ ಪರವಾಗಿ ನಿಂತ್ಕೊಳ್ಳಿ. ನಾವು ಯಾರ ವಿರೋಧಿಗಳಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ಅಂಬೇಡ್ಕರ್ ಕಂಡ್ರೆ ನಮಗೆ ಭಾಳ ಅತ್ಯಂತ ಗೌರವ, ಪ್ರೀತಿ. ನಾವು ಭಯ ಇಲ್ಲ. ಅಂಬೇಡ್ಕರ್ ವಾದ ಮೇಲೆ ಭಯ ಇಲ್ಲ. ಅಂಬೇಡ್ಕರ್ ಪ್ರೀತಿಯಾದ ಗೌರವ. ಯಾರ್ಯಾರು ಡೋಂಗಿಗಳವ್ರೆ ಅವರು ಅಲ್ಲಿ ಏನು ಮಾಡ್ತಾರೆ ಅಂದರೆ ಕೂತ್ಕೊಂಡು ಬೇಕು ಅಂತಲೇ ನಮ್ಮ ನಾಯಕ ಜನಾಂಗ ಕೆಲವು ಮುಖಂಡರುಗಳ ಹೆಸರಿಟ್ಟು ಇವ್ರನ್ನ ಅರೆಸ್ಟ್ ಮಾಡ್ಕೊಂಬಂದ್ಬಿಟ್ರೆ ನಿಜವಾದ ಅಪರಾಧಿ ಬಂದರು ಅಂತ ಹೇಳಿದ್ರೆ ನಾವು ಇವತ್ತಿಗೂ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಉತ್ತರ ಕೊಡೋ ಶಕ್ತಿ ಇದ್ರೂ ಸಹಿತ ನಾವು ತಾಳ್ಮೆಯಿಂದಿದ್ದೀವಿ. ಯಾಕೆ ಅಂದರೆ ಜನಾಂಗ ಇನ್ನೂ ಎಲ್ಲರನ್ನೂ ರಕ್ಷಣೆ ಮಾಡ್ಕೊಂಡು ಬಂದಿದೆ. ಒಳ್ಳೆಯ ಹೆಸರಿಟ್ಕೊಳ್ಳೋದು ಕೆಡಬಾರ್ದು ಅನ್ನೋ ಉದ್ದೇಶಿದ್ದೀವಿ. ನಮಗೆ ಈ